ನಿಧಾನಕ್ಕೆ ಹೇಳ್ಕೊಳ್ಳಿ. ಹಾಂ ಹೇಳಿರಿ, ಅಷ್ಟು ಹೇಳಿರಿ. ಒಳಗಡೆಗೆ ಬಗ್ದಂಗೆ ಹೇಳಿರಿ ಒಂಚೂರ. ಚೂರು ಒಳಿಕದಂಗೆ. ಓಹೋ, ಏನು ಇಷ್ಟೊಂದು ಗಟ್ಟಿ ಐತೆ. ಸ್ವಲ್ಪ ಗಟ್ಟಿ. ಅದು ಈ ಕಡೆ ಭಾರಿ ಕಲ್ಭೂಮಿ ಸರ್. ಇಲ್ಲವೇ ನೋಡಿ, ಇವು ಬೇರುಗಳು ಇವು. ಇವೆಲ್ಲ ಬಾಳೆ ಗಿಡದ ಬೇರುಗಳು ಇವು. ಇಲ್ಲಿ ಗಂಟ ಬರ್ತವೆ ಅಂತ. ಅದೇ ಎಲೆ ಎಲ್ಲಿವರೆಗಿರುತ್ತೆ ಆ ನೀರು. ಹಾಂ, ನೀರು ಯಾವಾಗ ಬಿಡ್ತೀರಿ? ನೀರು ಇನ್ನೊಂದು 4 ದಿನ ತಡ್ಕೊತದೆ, ಆಯಿತಾ. ನೀರೇನು ಬಿಡೋಕೆ ಹೋಗಬೇಡಿ. ಈಗ ನೆಕ್ಸ್ಟು ನೀರನ್ನ ಏನು ಮಾಡಬೇಕು ಅಂದರೆ, ನೀವು ಈಗ ಕಳೆ ಬೇರೆ ಗೊತ್ತಾಯ್ತಲ್ಲ, ಇಲ್ಲಿಗೆ ಬಿಡಿ. ಇಲ್ಲಿಂದ ಇಲ್ಲಿಗೆ ಬಿಡಿ. ಇಲ್ಲಿ ತೇವ ಎಷ್ಟಾರು ಮಾಡಿ. ಇಲ್ಲಿ ಸೆಂಟ್ರ್ ಮಾಡಿಬಿಟ್ಟು ತೇವ ಎಷ್ಟಾರು ಮಾಡಿ. ಈಗ ಈ ಕಡೆ ಬದಲಾಯಿಸ್ಬಿಡ್ಬೇಕು. ಈಗ ಕರೆಕ್ಟಾಗಿ ಇವತ್ತಿಗೆ 3 ತಿಂಗಳು 12 ಎಲೆ ಇದಾವೆ ನೋಡಿ ಸರ್. 1 2 3 4 5 6 7 8 9 10 11 12 13 ಅಂದರೆ ನಿಮ್ಮ ಭೂಮಿ ಗಾಳಿ ಆಡಿದ್ರೆ ಬರ್ತದೆ ಅಷ್ಟೇ. 12 ಅಷ್ಟು ಬರ್ಬೋದು. ಈಗ ಜಮೀನಲ್ಲಿ ಶೀತ ನೋಡಿ, ಅಲ್ಲಿ ಅಣ್ಣವ್ರು ಹೇಳಿದ್ರೆ ಲಾಸ್ಟಲ್ಲಿ ಫುಲ್ಲು ಶೀತಕ್ಕೆ ಅಲ್ಲಿ ಡ್ರಿಪ್ಪರ್ಗಳನ್ನ ಆನೆ ಮಾಡಬಾರ್ದು, ಲಾಕ್ ಮಾಡಿಬಿಡ್ಬೇಕು. ಆಮೇಲೆ ಇಲ್ಲಿ ನೋಡಿ, ಈಗ ಕುಂಠಿತ ಆಗಿದೆ ನೋಡಿ ಸರ್ ಇದು ಎಲೆ. ಇದು ಹ್ಯಾಂಡಿಕ್ಯಾಪ್ಟ್ ಆಗಿದೆ. ಇದು ಶೀತನೇ ಅಲ್ಲಲ್ಲ, ಹಾಂ ಹಂಗೇನೆ. ಇದು ಆಹಾರದ ಕೊರತೆಯಾಗಿ ತೋರಿಸೈತೆ. ಈಗ 1 2 3 4 ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 15-20 ದಿವಸದಲ್ಲಿ ಏನೋ ಗೊಬ್ಬರ ಕೊಟ್ಟಿದ್ದೀರಿ. ಸೊ ಅದು ತಗೊಂಡು ಚೇಂಜ್ ಆಯ್ತಾರದು. ಇದು ಈ ಥರ ಇದಕ್ಕೆ ನೋಡಿ, 3 ಲೈನ್ ಅದೇ ಥರ ಆಗಿತ್ತು ಬಿಡಿ. ಹಾಂ, ಇದು ಫುಲ್ ನೋಡಿ, ಇದಂತೂ ವೀಕ್ ಆಗ್ಬಿಟ್ಟು ಮತ್ತೆ ಚೇಂಜ್ ಆಯ್ತಾ ಇದೆ. ಇದು 3 ಲೈನ್ ನಾವು ಎಕ್ಸ್ಪೆಕ್ಟೇ ಮಾಡಂಗಿರಲಿಲ್ಲ. ಈಗ ಏನೋ ಒಂಚೂರು ಪರವಾಗಿಲ್ಲ. ಈಗ ಫುಲ್ಲು ನೀರನ್ನ ಅದಕ್ಕೆ ಆಫ್ನೆ ಮಾಡಿಬಿಡ್ಬೇಕಿತ್ತು. ಇಲ್ಲಿ ಈಗ ಕಮ್ಮಿ ಆಯಿತು. ಆ ಕಡೆವನು ಆಯ್ತೇ ಬಿಟ್ಟು ಗಿಡ ನಾಟಿ ಮಾಡಿದಾಗ ಆಯ್ತು ಬಿಟ್ಟಿದ್ರು. ಏನಿಲ್ಲ, ಕಂಟಿನ್ಯೂಸ್ ನೀರು ಹರಿದು ಬಿಡ್ತಿಲ್ಲ. ಇದಕ್ಕೆ ಎಕ್ಸ್ಟ್ರಾ ಒಂದು ಡೋಸೇಜ್ ಕೊಟ್ಕೊಂಡ್ರು ಮುಗೀತದು. ಈಗ 17 ನೀವು ಹೇಳಿದ್ಮೇಲೆ ಕೊಟ್ಟೆ. ಹಾಂ, ಬರುತ್ತೆ ಹಂಗಾರೆ, ಏನು ತೊಂದರೆ ಇಲ್ಲ. ಹಂಗಾರೆ 1 2 3 ವಾರ ಆಯ್ತಾ? ಒಂದು ವಾರದಲ್ಲಿ ಕೊಟ್ಟಿರೋದಕ್ಕೆ ಚೇಂಜ್ ಆಗಿದೆ. 1-2 ವಾರ ಆಗೈತೆ. ಒಂದು ವಾರಕ್ಕೊಂಚೂರು ಜಾಸ್ತಿ ಆಗಿದೆ ನೋಡಿ. ಇವೆಲ್ಲ ಚೇಂಜ್ ಆಗಿದೆ, ತಗೋತಾ ಇದೆ ಅದಣ್ಣ. ಎಕ್ಸ್ಟ್ರಾ ಚಿಕ್ಕವಕ್ಕೆ ಎಕ್ಸ್ಟ್ರಾ ಡೋಸೇಜ್ ಕೊಟ್ಟೈತಿ. ಬರ್ತಾಯಿದೆ ನೋಡಿ. ನೀವು ಕೊಟ್ಟಿರೋದು ಒಂದು ವಾರದಲ್ಲಿ ಅಣ್ಣ ನೋಡಿ. ಇದು ಚಿಕ್ಕದು, ಇದು ನೋಡಿ, ಗೊಬ್ಬರ ಕೊಟ್ಟಿದ್ದಕ್ಕೆಲ್ಲ ಫುಲ್ಲು ಸೈಜ್ ದೊಡ್ಡದಾಗ್ಬಿಟ್ಟಿದೆ. ಕಲರ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಅದು. ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡಗಳು. ಎಲ್ಲಿ ನೀರು ಕಡಿಮೆ ಇದೆ ಅಲ್ಲಿ ಚೆನ್ನಾಗಿದೆ ನೋಡಿ. ಆ ಬುಗದಲ್ಲಿ ನೀರು ಕಡಿಮೆ, ಆ ಬುಗದಲ್ಲಿ ಸ್ವಲ್ಪ ಎಲ್ಲ ರೆಕವರಿ ಚೆನ್ನಾಗೈತೆ. ನೀರು ಕಮ್ಮಿ ಇದ್ದಷ್ಟು ಚೆನ್ನಾಗಿದೆ. ನೀರು ಸಾಲೋದಿಲ್ಲ. ಇಲ್ಲ, ಅದು ಏನಾಗಿದೆ ಅಂದರೆ, ಬಾಳೆ ಅಂದರೆ ನೀರು ಕೊಡಬೇಕು ಅಂತ ಮನ್ಸಲ್ಲಿ ಐತಲ್ಲ ಸರ್. ಅದು ಎರಡನೇದು ನಮ್ಮವ್ರಿಗೆಲ್ಲ ಏನಾಗ್ಬಿಡುತ್ತೆ, ಮಣ್ಣು ಯಾರು ಹಾಕ್ಬೇಕು, ಮಣ್ಣು ಹಾಕೋದು ಬಿಡಿ. ಮಣ್ಣು ಹಾಕ್ಸಲ್ಲ. ಇನ್ನು ಹೆಚ್ಚಿಗೆ ಇದು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಬೇಕಾದ್ರೆ ಈ ಕಳೆ ಬತ್ತಲ್ಲ, ಒಂದು ರೋಟ್ರಿ ಬೇಕಾದ್ರೆ ಲೈಟಾಗಿ ಮೇಲೆ ಹೊಡ್ಸ್ಕೊಳ್ಳಿ. ಈಗ ನಾನು ಬೇರೆ ಬಗ್ಸಿದ್ದು ಏನಕ್ಕೆ ಅಂದರೆ, ಬೇರೆ ಇನ್ನೂ ಎಷ್ಟು ಆಳದಲ್ಲವೆ ನೋಡೋಕ್ಕೋಸ್ಕರ. ಈಗ ಇನ್ನೂ 2 ಸಲ ರೋಟ್ರಿ ಹೊಡ್ಸ್ಬೋದು ನೀವು. ಆಮೇಲೆ ಆಗಲ್ಲ. 2 ರೋಟ್ರಿ ಮೇಲೆ 2 ಸತಿ ಆದಮೇಲೆ ಕಷ್ಟ. ಇನ್ನೊಂಚೂರು ಕಳೆ ಬರಲಿ, ಕಳೆ ಬಂದು ಆದಮೇಲೆ ಹೊಡ್ಸಿಸ್ಕೊಳ್ಳಿ ಬೇಕಾದ್ರೆ.